ಇವತ್ತು ಸೆಂಟ್ರಲ್ ಅಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ಅಂಗೀಕಾರ ಸಿಗತ್ತಾ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಎರಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಕೂಡ ಬೇಕಾದಷ್ಟು ಬಹುಮತ ಇದೆ. ಬಹಳ ಮುಖ್ಯವಾಗಿರುವಂತದ್ದು ಇದಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸಂಪೂರ್ಣ ಸಹಮತ ವ್ಯಕ್ತಪಡಿಸ್ತಾರ ಅಂತೇಳಿ. ಯಾಕಂದ್ರೆ ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಆಂಧ್ರಪ್ರದೇಶದಲ್ಲಿ ಮುಸ್ಲಿಂ ವೋಟ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಅವ್ರು ಅದನ್ನೇ ಮಾಡ್ಕೊಂಡು ಬಂದಿರುವಂತದ್ದು. ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ವೆರಿ ಇಂಪಾರ್ಟೆಂಟ್, ನಂಬರ್ ಒನ್. ಎರಡನೇದು, ಇನ್ನೊಂದು ದರ್ಶನ್ ಅವರಿಗೆ ಏನು ಬೇಲ್ ಸಿಕ್ಕಿದೆ ಅದರ ಬಗೆಗಿನ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಬಗ್ಗೆ ಬೇಲ್ ರದ್ದಾಗಬೇಕಾ ಬೇಡವಾ ಅಂತ ಹೇಳಿ ಸುದ್ದಿ ಬರುತ್ತೆ, ಅದರ ಬಗ್ಗೆ ಕೊಡ್ತೀನಿ. ಆಮೇಲೆ ಇವತ್ತು ಬಿಜೆಪಿ ಈ ಬೆಲೆ ಏರಿಕೆ ವಿರುದ್ಧ ಧರಣಿ ಮಾಡ್ತಾ ಇದೆ. ನಿನ್ನೆ ರಾತ್ರಿ ನೀವು 12 ಗಂಟೆ ಒಳಗಡೆ ಡೀಸೆಲ್ ಹಾಕೊಂಡಿದ್ರೆ ₹2 ಕಡಿಮೆ, ಇವತ್ತು ಹಾಕೊಂಡ್ರೆ ₹2 ಜಾಸ್ತಿ. ಆಮೇಲೆ ಹಾಲಿನ ದರ ಏರಿಕೆ, ಅವರೊಂದು ಧರಣಿ ಮಾಡ್ತಾ ಇದ್ದಾರೆ. ಆಮೇಲೆ ಐಸ್ ಕ್ರೀಮ್ ನಲ್ಲಿ ಸಾಬೂನ್ ಅಂತೆ. ಬಾ 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 ಐಸ್ ಕ್ರೀಮ್ ನೊರೆ ಇದೆಯಲ್ಲ ಅದು ಸಾಬೂನ್ ಡಿಟರ್ಜೆಂಟ್ ಸಾಬೂನ್ ತಿಂತಾ ಇದೀರಿ ಅಂತೇಳಿ. ಬಟ್ ಯಾರು ದಿನೇಶ್ ಗುಂಡೂರಾವ್ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಸ್ ಎ ಆಹಾರ ಸಚಿವರಾಗಿ. ಸಲ್ಯೂಟ್ ಅವರಿಗೆ. ಬಟ್ ತುಂಬಾ ಪ್ರಿಕಾಷನರಿ ತಗೋತಾ ಇದ್ದಾರೆ, ಅದರ ಬಗ್ಗೆ ನಮಸ್ತೆ. ಆಮೇಲೆ ಅಣ್ಣಾಮಲೈ ಅವರನ್ನ ಬಿಜೆಪಿ ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದಾರಂತೆ. ಅದು ಕೂಡ ಅಣ್ಣಾಡಿಎಂಕೆ ಹೇಳಿದ್ದಕ್ಕೆ ಅಂತ. ಅಣ್ಣಾಡಿಎಂಕೆ ಹೇಳಿದ್ದಕ್ಕೆ ಅಣ್ಣಾಮಲೈನ ಕೆಳಗಿಳಿಸ್ತಾರೆ. ಒಂದ್ ಟೈಮಲ್ಲಿ ಅವರಿಬ್ರು ಹೊಡೆದಾಡ್ಕೊಂಡಿದ್ದು ಇದೇ ಕಾರಣಕ್ಕೆ. ಬಟ್ ಅದು ಬಹಳ ಮಜಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ತುಂಬಾ ಎಷ್ಟು ಸುದ್ದಿ ಇದೆ ಇವತ್ತು. ಆಮೇಲೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡಿದ್ದಾರೆ, ಚಿನ್ನೇಗೌಡರು ಅನ್ನುವರ ಒಂದು 4 ಕೋಟಿ ಮನೆಯನ್ನು 60 ಲಕ್ಷಕ್ಕೆ ಕೊಡಿ ಅಂತ ಕೇಳಿದ್ದಾರೆ. ಕಿರಿಕಿರಿ ಮಾಡಿದ್ದಾನೆ. ಪೊಲೀಸೇ ಕಳ್ಳ ಆಗಿದ್ದಾನೆ. ಒಂದಿದೆಯಲ್ಲ, ಈ ಊರಲ್ಲಿ ಒಬ್ಬನೇ ರೌಡಿ ಇರಬೇಕು, ಅದು ಪೊಲೀಸ್ ಆಗಿರಬೇಕು ಅಂತೇಳಿ ಅವ್ರ ಬದಲು ಬಹಳ ಸೀರಿಯಸ್ ಆಗಿ ತಗೊಂಡಂಗಿದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಕುಮಾರ್ ಕಾಮಿಡಿಯನ್ ಗೊತ್ತಾ, ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆ ಆಗಿದ್ದಾನೆ ಅಂತ. ಇಂಥದ್ದೆಲ್ಲ ಇದೆ. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಪಾಪ ಅವ್ರು ಚಿನ್ನೇಗೌಡರೆಲ್ಲ ವಿಡಿಯೋ ಎಲ್ಲ ಮಾಡಿಟ್ಟಿದ್ದಾರೆ. ಕುಮಾರ್ದೆ ಮುಗೀತು ಕತೆ. ಕುಮಾರ ಟಾಟಾ ಬಾಯ್ ಬಾಯ್. ಬನ್ನಿ ಹೆಡ್ಲೈನ್ ಶುರು ಮಾಡೋಣ. ಇಂದು ವಕ್ಫ್ ತಿದ್ದುಪಡಿ ಮಸೂದೆ ಸಮರ, ಬೋರ್ಡ್ಗೆ ಪ್ರಧಾನಿ ಮೋದಿ ಹಾಕ್ತಾರ ಮೂಗುದಾರ, ಎನ್ಡಿಎ ನಿರ್ಧಾರಕ್ಕೆ ಇಂಡಿ ಕೂಟ ಅಪಸ್ವರ. ವಾಹನ ಸವಾರರಿಗೆ ದರ ಏರಿಕೆ ಬರೆ, ಗ್ರಾಹಕರಿಗೆ ಮತ್ತೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಇಂದು ಕೇಸರಿ ಸೇನೆ ಅಹೋರಾತ್ರಿ ಹೋರಾಟ. ಡಿಕೆ ಶಿವಕುಮಾರ್ಗೆ ಸಿಎಂ ಬಣ ಚೆಕ್ಮೇಟ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು, ಏಪ್ರಿಲ್ ಅಂತ್ಯದ ಒಳಗೆ ಹೊಸ ಸಾರಥಿ ಫಿಕ್ಸ್. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ನಲ್ಲಿ ದಾಸನ ಬೇಲ್ ಭವಿಷ್ಯ ರದ್ದಾಗುತ್ತಾ ಜಾಮೀನು. ಓಕೆ, ಇವತ್ತು ಸುದ್ದಿಗಳ ರಾಮರಾಶಿ ಇದೆ. ರಾಮರಾಶಿ ಅಷ್ಟು ಸುದ್ದಿ ಇದೆ. ಯಾವ್ದು ಕೊಡಬೇಕು, ಯಾವ್ದು ಕೊಡಬಾರದು. ಮುಖ್ಯವಾಗಿ ವಕ್ಫ್ ಅಭಿಷೇಕ್ ಲೋಕಸಭೆಯಲ್ಲಿ ಇಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಡೀಸೆಲ್ ಸೆಸ್ ಹೆಚ್ಚಿಸಿ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ನಿನ್ನೆಯಿಂದ ಕೇಳ್ತಾ ಇದೆ ಯಾವುದಕ್ಕೆಲ್ಲ ಕಡಿಮೆ ಆಗಿದೆಯಲ್ಲಪ್ಪ ಇಲ್ಲಿ ತನಕ ಅಂತೇಳಿ. ಚಂದ್ರು, ದರ ಏರಿಕೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ಇದೆ. ಆಮೇಲೆ ಸಾಕಷ್ಟು ಸುದ್ದಿಗಳಿದೆ ನಿಮಗೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೋರಿ ಕೂಡ ಬಹಳ ಅದ್ಭುತವಾಗಿದೆ. ಆಮೇಲೆ ಮಂಡ್ಯ ಹೈಕೋರ್ಟ್ ಫುಲ್ ಹೊಡೆದಾಡ್ಕೊಂಡಿದ್ದು, ಅದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ವಕ್ಫ್ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಮಾಡುವಂತದ್ದು. ಯಾಕೆಂತಂದ್ರೆ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ರೈತರ ಭೂಮಿಗಳನ್ನ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು ಅಥವಾ ಕಬಳಿಸಲಾಗಿತ್ತು ಅಂತ ಸುದೀರ್ಘವಾದ ಸುದ್ದಿಯನ್ನ ಮಾಡಿದ್ವಿ. ಸೊ ಹಾಗಾಗಿ ಇವತ್ತೇನಾದ್ರೂ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ರಿಪಬ್ಲಿಕ್ ಕನ್ನಡದ ವರದಿಗಳು ಕೂಡ ಒಂದು ಇಂಪ್ಯಾಕ್ಟ್